ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಇವತ್ತು ಮತ್ತೆ ನನ್ನ ಏನಾದರೂ ಪರ್ಸ್ನಲ್ ಆಗಲಿ ಮತ್ತು ಪ್ರೊಫೆಷ್ನಲ್ ಆಗಲಿ ವಿಷಯ ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕು ಅಂತ ಇದ್ದೀನಿ. ಮತ್ತು ಸ್ವಲ್ಪ ಗಾರ್ಡನ್ ವಿಷಯನೂ ಆಗಿರ್ಬೋದು, ಮತ್ತು ನನ್ನ ವಿಷಯನೂ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಇವತ್ತು ನಾನು ಸ್ವಲ್ಪ ಲೇಟ್ ಆಗೇ ಎದ್ದಿದ್ದೀನಿ ಫ್ರೆಂಡ್ಸ್. ಬೆಳಿಗ್ಗೆ ಎದ್ದು ನಾನು ನನ್ನ ಸೊಸೆ ಡ್ಯೂಟಿಗೆ ಹೋಗ್ತಾಳೆ. ಮುಂಜಾನೆ 8 ಗಂಟೆಗೆ ಡ್ಯೂಟಿಗೆ ಹೋಗ್ಯಾಳ. ಇವತ್ತು ನನ್ನ ಸೊಸೆ ದಿನ ಮಧ್ಯಾಹ್ನ 2 ಗಂಟೆಗೆ ಡ್ಯೂಟಿಗೆ ಹೋಗ್ತಾಳೆ. ಇವತ್ತು ಬೆಳಿಗ್ಗೆನೇ ಹೋಗ್ಯಾಳ. ಅದಕ್ಕೆ ಎಲ್ಲ ಕೆಲಸ ನಾನೇ ಮಾಡಬೇಕಾಯ್ತು ಇವತ್ತು. ನಾನು ಮೊದಲು ಏನೇ ಕೆಲಸ ಇರಲಿ, ಅಡುಗೆ ಮಾಡೋದೇ ಇರಲಿ, ಏನೇ ಕೆಲಸ ಇರಲಿ ಮನ್ಯಾಗ, ನಾನು ಮೊದಲು ನನ್ನ ಗಾರ್ಡನ್ ಕಡೆ ನೋಡ್ತೀನಿ ಫ್ರೆಂಡ್ಸ್. ಯಾವೆಲ್ಲ ಗಿಡಗಳು ಹೆಂಗವ, ಯಾವೆಲ್ಲ ಗಿಡಗಳದಾಗ ಎಲೆಗಳು ಒಣಗ್ಯಾವ, ಯಾವ ಪಾಟಿನಾಗ ಮಣ್ಣು ಒಣಗ್ಯದ, ಮತ್ತು ಯಾವ ಪಾಟಿನಾಗ ನೀರು ಬೇಕು, ಯಾವ ಪಾಟಿನಾಗ ನೀರು ಬೇಡ ಅಂತ ನಾನು ನೋಡ್ತೀನಿ. ಮೊದಲು ಚೆಕ್ ಮಾಡಿ ಆಮೇಲೆ ನಾನು ಕಾಫಿ ಕುಡಿತೀನಿ. ಆಮೇಲೆ ನಾನು ಮುಖ ತೊಳ್ಕೊತೀನಿ. ನನ್ನ ಗಿಡದ ಹತ್ರ ಬೆಳಿಗ್ಗೆ ಎದ್ದು ಬರೋ ತನಕ ನನ್ನ ಜೀವ ಸಮಾಧಾನ ಇರೋಂಗಿಲ್ಲ. ಇವತ್ತು ಅಂದರೆ ನೋಡಿರಿ, ಇದು ನೋಡಿರಿ ಎಷ್ಟು ಎಲೆ ಹೆಂಗೆ ಹರಿದದ. ಯಾವುದಾದ್ರೂ ಎಲೆ ಒಣಗಿತ್ತು, ಹರಿದಿತ್ತು, ಮಾಡಿತ್ತು ಅಂದ್ರೆ ಅದನ್ನು ಕಟ್ ಮಾಡಿ ತೆಗಿಬೇಕು. ಮತ್ತು ಗಿಡಕ್ಕೆ ಬೆಳಿಲಕ್ಕ ಪ್ರಾಬ್ಲಮ್ ಆಗ್ತದೆ. ಇದು ನೋಡಿರಿ ಎಷ್ಟು ಸಣ್ಣ ಸಣ್ಣ ಬೆಳೆ, ಭಾಳ ಚಂದ ಬರ್ತದೆ ಇದು ಬೆಳೆ. ಅಂದರೆ ಇದ್ರೊಳಗೆ ಎಲೆಗಳು ಸ್ವಲ್ಪ ಒಣಗಿರ್ತಾವೆ. ಅವು ಎಲೆನೂ ನಾವು ಬೇರೆ ಮಾಡಬೇಕು ತೆಗೆದು. ಮುಂಜಾನೆ ಅಂತೀವಿ ಫ್ರೆಂಡ್ಸ್ ನಾವು. ಬೆಳಿಗ್ಗೆ ಅಂತಾರಲ್ಲ. ನಾನು ಬೆಳಿಗ್ಗೆ ಎದ್ದು ಗಿಡದ ಹತ್ರ ಬಂದು ಇವೆಲ್ಲ ಎಲೆ ಎಲ್ಲ ತೆಗೆದು ಮತ್ತು ಸ್ವಲ್ಪ ಹೊತ್ತು ನನ್ನ ಗಾರ್ಡನ್ದಾಗ ನಾನು ಟೈಮ್ ಕಳೆದು ಆಮೇಲೆ ನಾನು ನಾಷ್ಟ ಹೋಗಿ ಮುಖ ತೊಳ್ಕೊಂಡು ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಮತ್ತೆ ಒಂದು ಸ್ವಲ್ಪ ಗಾರ್ಡನ್ನಾಗ 10 ನಿಮಿಷ ಕುಂತು ಯಾರಿಗಾದರೂ ಲೈವ್ನಾಗ ಸಪೋರ್ಟ್ ಮಾಡೋದಿದ್ರೆ ಮಾಡಿ ಮತ್ತೆ ಹೋಗಿ ನಾನು ಜಳಕ ಮಾಡಿ ಮತ್ತು ಅಡುಗೆ ಮಾಡಿ ಏನಾದರೂ ಬಿಸಿದು ಮಾಡಿಕೊಂಡು ತಿಂತೀನಿ. ನಾಷ್ಟ ಅಂತೂ ನಾನು ಜಾಸ್ತಿ ತಿನ್ನೋಂಗಿಲ್ಲ ಫ್ರೆಂಡ್ಸ್. ನನಗೆ ಬೇಕಂದ್ರೆ ಮುಂಜಾನೆ ರೊಟ್ಟಿನೇ ಬೇಕು. 2 ರೊಟ್ಟಿ ಮತ್ತು ಸ್ವಲ್ಪ ಏನಾದರೂ ಪಲ್ಯ ಇದ್ರೆ ಸಾಕು ನನಗೆ. ಯಾವುದು ಅವಲಕ್ಕಿ ಆಗಲಿ, ಉಪ್ಪಿಟ್ಟಾಗಲಿ, ಪಡ್ಡಾಗಲಿ ಇಂಥವು ತಿಂದ್ರೆ ನನಗೆ ಸ್ವಲ್ಪ ಡೈಜೆಷನ್ ಆಗೋಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾನು ಯಾವತ್ತೂ ಬಿಸಿ ರೊಟ್ಟಿ ಇರಲಾರ್ದೆ ನಾನು ಊಟ ಮಾಡೋಂಗಿಲ್ಲ. ಅದಕ್ಕೆ ಇವತ್ತು ಏನಾಗ್ಯದ, ನನ್ನ ಸೊಸೆನೂ ಮುಂಜಾನೆ ಡ್ಯೂಟಿಗೆ ಹೋಗ್ಯಾಳ, ಮಾರ್ನಿಂಗ್ ಡ್ಯೂಟಿಗೆ. ಆಮೇಲೆ ಮತ್ತು ಇವತ್ತು ರೊಟ್ಟಿ ಮಾಡೋ ಹುಡುಗಿನೂ ಬರಲಿಲ್ಲ ಫ್ರೆಂಡ್ಸ್. ಇವತ್ತು ಅದಕ್ಕೆ ನನಗೆ ಜಾಸ್ತಿನೇ ಕೆಲಸ ಆಯಿತು. ನಾನೇ ಪಾತ್ರೆ ತೊಳೆದ, ನಾನೇ ರೊಟ್ಟಿ ಮಾಡ್ಕೋಬೇಕು 2 ಅಂದ್ರೂ ನನಗೆ ಆಗಲಿಲ್ಲ ರೊಟ್ಟಿ ಮಾಡ್ಕೊಳಕ್ಕೆ. ಅದಕ್ಕೆ ನಾನು ಇವತ್ತು ಮಾರ್ನಿಂಗ್ ಸ್ವಲ್ಪ ಬಿಸಿ ಅನ್ನ ಮಾಡಿಕೊಂಡು ಅದು ಟೊಮೆಟೊ ಬಾತ್ ಥರ ಮಾಡಿಕೊಂಡು ತಿಂದೆ ಫ್ರೆಂಡ್ಸ್. ಮತ್ತು ನಾನು ನನ್ನ ಗಾರ್ಡನ್ದಾಗೆ ಬಂದು ಒಂದು ಸ್ವಲ್ಪ ವೀಡಿಯೋ ಮಾಡಬೇಕು ಮತ್ತು ಇನ್ನೊಂದು ಸ್ವಲ್ಪ ನಿಮ್ಮ ಜೊತೆ ನಾನು ಮಾತಾಡಬೇಕು ಅಂತ ಮತ್ತು ನಾನು ಗಾರ್ಡನ್ದಾಗ ಬಂದೆ. ಇವು ಪರ್ಪಲ್ ಹಾರ್ಟ್ ಏನದ ನನ್ನ ಬಳಿ 2 ವೆರೈಟಿ ಅವ ಫ್ರೆಂಡ್ಸ್. 3 ವೆರೈಟಿ ಅವ ನನ್ನ ಬಳಿ. ಇವು ಒಂದು ವೈಟ್ ಬಾರ್ಡರ್ ಪರ್ಪಲ್ ಹಾರ್ಟ್, ವೈಟ್ ಚೆಕ್ಸ್ ಹೆಂಗೆ ಬಂದದ ನೋಡಿರಿ ಇದ್ರ ಮೇಲೆ, ಎಲೆ ಮೇಲೆ. ಇದು ಎಲ್ಲರ್ಕಿಂತ ಚಂದ ಕಾಣಿಸ್ತದೆ ಗಿಡ. ಮತ್ತು ಇದೊಂದು ಪರ್ಪಲ್ ಹಾರ್ಟ್ ಅದ, ಫುಲ್ ಒಂದೇ ಕಲರ್ ಅದ. ಇದು ಪರ್ಪಲ್ ಹಾರ್ಟ ನೀವು ನೋಡ್ಲತ್ತಿರ್ಬೋದು. ಅದು ಒಂದು ಪರ್ಪಲ್ ಹಾರ್ಟ್ ಅದ ನನ್ನ ಹತ್ರ. ಮತ್ತು ಇದೊಂದು ಗಿಡ ಅದ ನೋಡಿರಿ ಎಷ್ಟು ದಟ್ಟಾಗಿ ಬಂದದ. ಇದಕ್ಕೂ ನಾನು ಡಿವೈಡ್ ಮಾಡಿ ಹಚ್ಕೋಬೇಕು ಫ್ರೆಂಡ್ಸ್. ಇದಕ್ಕೂ ನಾನು ಡಿವೈಡ್ ಮಾಡ್ತೀನಿ ಮತ್ತು ಅವಾಗೂ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಫ್ಲೇಸ್ ಅಂತೂ ನನಗೆ ಭಾಳ ಇಷ್ಟ ಆಗ್ತದೆ ಈ ಕಡೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡೋದದ, ಮಾಡ್ತೀನಿ, ಭಾಳ ಜಲ್ದಿ ಮಾಡ್ತೀನಿ. ಮತ್ತು ನನ್ನ ಗಾರ್ಡನ್ದಾಗ ಒಂದು ಬೋರ್ಡ್ನು ಮಾಡ್ಸೋದದ. ನಾನು ಎಷ್ಟು ದಿವಸ ಆಯಿತು ಪ್ಲ್ಯಾನ್ ಮಾಡಿದ್ದೀನಿ ಬೋರ್ಡ್ ಮಾಡಿಸ್ಬೇಕು. ನನ್ನ ಬೃಂದಾವನ ಅಂತ ಒಂದು ಬೋರ್ಡ್ ಮಾಡಿಸ್ಬೇಕು ಅಂತ ಇದ್ದೀನಿ. ಅದಕ್ಕೂ ಆರ್ಡ್ರ್ ಕೊಡಬೇಕು ಫ್ರೆಂಡ್ಸ, ನೋಡಬೇಕು. ಇನ್ನು ನಾನು ಮಾಡಬೇಕು ಅಂತ ಅಂದೀನಿ. ಇನ್ನು ಅದಕ್ಕೇನು ನಾನು ರೆಡಿ ಮಾಡಿಲ್ಲ ಬೋರ್ಡ್ ಸಲುವಾಗಂತೂ. ಕೆಳಗೆ ಅಂತೂ ನನಗಿನ್ನೂ ಭಾಳ ಕೆಲಸ ಅದ ಮಾಡೋದು. ಅಲ್ಲಿ ನಾನು ಏನು ಚೇರ್ ಹಾಕೀನಿ ಅಲ್ಲೂ ಸ್ವಲ್ಪ ನಾನು ಯಾವಾಗೂ ಕೂತ್ಕೋತೀನಿ. ಮತ್ತು ಇಲ್ಲ ಮ್ಯಾಲಂತೂ ನಾನು ಜಾಸ್ತಿ ಇರ್ತೀನಿ. ನನ್ನ ಟೆರೆಸ್ ಗಾರ್ಡನ ಚಲೋ ಅಂದ್ರೆ ಮ್ಯಾಲಿಂದೇ ಅದ, ತೆಳಗೆ ನಾನು ಜಾಸ್ತಿ ಇರೋಂಗಿಲ್ಲ.
ಯಾವಾಗಾದರೂ ಏನಾರು ಅಡುಗೆ ಮಾಡೋದಿದ್ರೆ ಅಷ್ಟೇ ನಾನು ತೆಳಗೆ ಹೋಗ್ತೀನಿ. ಇಲ್ಲಾಂದ್ರೆ ನಾನು ಮ್ಯಾಲೆ ಟೆರೆಸ್ ಮೇಲೆ ಇರ್ತೀನಿ. ಇಲ್ಲಿ 2 ಬೆಡ್ರೂಮ್ ಅವ. ನನ್ನ 2 ಮಕ್ಕಳು ಹರಲ್ಲ ಫ್ರೆಂಡ್ಸ್. ದೊಡ್ಡವ ಒಂದು ಅದ, ಸಣ್ಣವಂದು 2 ಬೆಡ್ರೂಮ್ ಅವ. ನಾನು ದೊಡ್ಡವರ ಬೆಂಗ್ಳೂರಾಗ ಇರ್ತಾನೆ ನನ್ನ ಮಗ, ಅದಕ್ಕೆ ಅವ್ನ ಬೆಡ್ರೂಮ್ದಾಗ ನಾನೇ ಇರ್ತೀನಿ. ಸದ್ಯಕ್ಕರ ನನ್ನ ಸಲಕ ಒಂದು ಬೆಡ್ರೂಮ ನಾನು ರೆಡಿ ಮಾಡ್ಕೊಂಡಿಲ್ಲ. ನೋಡೋಣ, ನಾನು ಇನ್ನು ರೆಂಟಿಗೆ ಕೊಟ್ಟೀನಿ 4-5 ರೂಮು. ಮತ್ತು ಅವನದು ದೊಡ್ಡವಂದು ಅವ್ನಿಗೆ ಬೇಕಾಯಿತು ಬೆಡ್ರೂಮ್ ಅಂದ್ರೆ ಮತ್ತು ನಾನು ಬೇರೆ ರೂಮ್ನಾಗ ಶಿಫ್ಟ್ ಆಗ್ತೀನಿ. ಮ್ಯಾಲದಲ್ಲ ನನ್ನ ಮಗಂದು ಬೆಡ್ರೂಮ್ ಅಂಥೇಳಿ ನಾನು ಟೆರೆಸ್ ಮೇಲೆ ಇರ್ತೀನಿ ಜಾಸ್ತಿ ಅಂತ. ನಾನೀಗ ಸದ್ಯಾರ ಅವ್ನ ಬೆಡ್ರೂಮ್ನಾಗೆ ಇರ್ತೀನಿ, ನನ್ನ ಮಗನ ಬೆಡ್ರೂಮ್ನಾಗ. ಅವ್ನು ಬೆಂಗ್ಳೂರಾಗ ಇರ್ತಾನೆ ನನ್ನ ಮಗ. ಇವಾಗ ಇಷ್ಟೊಂದು ನಾನು ಹ್ಯಾಂಗಿಂಗ್ ಬಾಸ್ಕೆಟ್ ಮಾಡಿದ್ದೀನಲ್ಲ ಫ್ರೆಂಡ್ಸ್. ಇವು ಹ್ಯಾಂಗಿಂಗ್ ಬಾಸ್ಕೆಟ್ದಾಗ ನಾನು ಜಾಸ್ತಿ ಅಂದ್ರೆ ಮನಿ ಪ್ಲಾಂಟೇ ಹಚ್ಕೊಂಡೀನಿ. ಮನಿ ಪ್ಲಾಂಟ್ ಹಚ್ಕೊಂಡ್ರೆ ಏನಾಗ್ತದೆ, ಮನಿ ಪ್ಲಾಂಟ್ ಅಂದ್ರೆ ನಮ್ಮ ಗಾರ್ಡನ್ದಾಗ ಭಾಳ ಲಕ್ಷಣ ಬರ್ತದೆ ಫ್ರೆಂಡ್ಸ್. ಅದಕ್ಕೆ ನಾನು ಜಾಸ್ತಿ ಮನಿ ಪ್ಲಾಂಟೇ ಹಚ್ತೀನಿ. ಯಾವಾಗಲೂ ನನ್ನ ಹತ್ರ ಈ ಡ್ರಮ್ ಏನದ ನಿಮಗೆ ಕಾಣಿಸಕತ್ತದ, ಇದು ನನ್ನ ಬಳಿ ಹಳೆ ಡ್ರಮ್ ಇತ್ತು. ಇದಕ್ಕೆ ನಾನು ಮಣ್ಣು ತುಂಬಿಡೋ ಸಲುವಾಗಿ ನಾನು ಇಟ್ಕೊಂಡೀನಿ. ಯಾವಾರ ಗಿಡ ಹಚ್ಚೋದಂದ್ರೆ ಈ ಕಡೆ ನಾನು ಸ್ವಲ್ಪ ಶೇಡ್ನಾಗ ಇಡ್ತೀನಿ 4-5 ದಿವಸ. ಆಮೇಲೆ ಮತ್ತು ನಾನು ಆ ಕಡೆ ಗಿಡಗಳೆಲ್ಲ ಬಿಸಿಲಿಗೆ ಇಡ್ತೀನಿ, ನೆರಳಿಗೆ ನೆರಳಿಗೆ ಇಡ್ತೀನಿ. ಮತ್ತು ನಾನು ಇವತ್ತಿದೆಲ್ಲ ವಿಡಿಯೋ ಮಾಡಿದ್ಮೇಲೆ ಹೊರಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ವಿಡಿಯೋ ಮಾಡಿದ್ಮೇಲೆ ಹೊರಗೆ ಹೋಗ್ತೀನಿ ಫ್ರೆಂಡ್ಸ್. ಹೋದಂದ್ರೆ ನಾನು ನರ್ಸರಿಗೆ ಹೋಗ್ತೀನಿ. ನಾನು ಯಾವುದು ಭೀ ತರ್ಲಕ್ಕ ನಾನು ಹೊರಗೆ ಹೋದೆ ಅಂತಂದ್ರೆ, ಮಾರ್ಕೆಟಿಗೆ ಎದರ ಹೋಗಲಿ, ತರಕಾರಿ ತರಕರ ಹೋಗಲಿ, ಬಟ್ಟೆ ತರ್ಲಕ್ಕರ ಹೋಗಲಿ, ಟೇಲರ್ ಹತ್ರನೂ ಹೋಗಲಿ, ಎಲ್ಲಾರ ಹೋಗಲಿ, ನಾನು ಒಂದು ಸಲ ನರ್ಸರಿ ವಿಸಿಟ್ ಮಾಡ್ತೀನಿ. ಒಂದು ಯಾವುದಾದ್ರೂ ಗಿಡ ಬಂತು, ಒಂದು ಪಾಟ್ ಯಾವುದಾದ್ರು ಹೊಸದು ಬಂತು, ಒಂದು ಸ್ಟ್ಯಾಂಡ್ ಹೊಸದು ಡಿಸೈನ್ ಕಾಣಿಸ್ತು ಅಂದ್ರೆ ನಾನು ತೊಗೊಂಡು ಬರ್ತೀನಿ. ಯಾಕಂದ್ರೆ ನನ್ನ ಗಾರ್ಡನ್ದಾಗ ಎಲ್ಲದಕ್ಕಿಂತ ನನಗೆ ನನ್ನ ಗಾರ್ಡನ್ ಚಿಂತೆ ಇರ್ತದೆ ಫ್ರೆಂಡ್ಸ್. ನಾನು ಯಾವ್ದು ತಂದು ನನ್ನ ಗಾರ್ಡನ್ದಾಗ ಡೆಕೋರೇಷನ್ ಮಾಡಲಿ, ನನ್ನ ಗಾರ್ಡನ್ದಾಗ ಮತ್ತು ನಾನು ಹೆಂಗೆ ಯಾವುದು ಪಾಟ್ ತರಲಿ, ಯಾವುದು ನಾನು ಏನು ತರಲಿ ಅಂತ ಅದೇ ನನಗೆ ಇರ್ತದೆ. ಓಕೆ ಬಾಯ್ ಫ್ರೆಂಡ್ಸ್.